ಫುಡ್ ಏನ್ ಕೊಡ್ತೀರಾ, ಇನ್ನು ಹಾಲು ಕುಡಿಸ್ತಾ ಇದ್ದೀರಾ ಅಂತ ತುಂಬಾ ಜನ ಕೇಳ್ತೀರಾ. ಪಾಪು ಕೈ ಇರುತ್ತಲ್ಲ, ಆ ಕೈ ಸುತ್ತಳತೆ ಅಷ್ಟು ಅದ್ರ ದಪ್ಪ ಮತ್ತೆ ಅಗಲ, ಆ ಕೈ ಸುತ್ತಳತೆ ಅಷ್ಟು ಅವ್ರು ಒಂದ್ ಹೊತ್ತು ತಿಂದ್ರೆ ಅಷ್ಟು ಆಕ್ಚುಲಿ ಅವ್ರಿಗೆ ಅಷ್ಟು ಸಾಕಾಗತ್ತೆ ಅಂತ. ನಾವು ಮಕ್ಕಳಿಂದ ಒಳ್ಳೆತನನ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ನಾವು ತುಂಬಾ ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೋಬೇಕಾಗತ್ತೆ. ವಿಷಯಕ್ಕೆ ಬಂತು ಅಂದ್ರೆ ಐ ಥಿಂಕ್ 100% ಒಬ್ರು ಲೈಫ್ ಬದಲಾಗತ್ತೆ. 100% ಒಬ್ರು ಯಾರೋ ಕೊಡ್ತಾ ಇದ್ದಾರೆ ಅಂದ್ರೆ ಮಗುಗೆ ಅದು ಅಮ್ಮ ಮಾತ್ರ ಆಗಿರೋದಕ್ಕೆ ಸಾಧ್ಯ. ಅವ್ರು ಎತ್ಕೊಳ್ಳಿ ಅಥವಾ ಅವ್ರು ಬಂದ್ಬಿಟ್ಟು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ತುಂಬಾ ಅಂದ್ರೆ ಅದ್ ನನ್ ಮಾಡೋದೇ ಇಲ್ಲ ತೀರಾ. ಯಾಕಂದ್ರೆ ತುಂಬಾ ರೇರ್ ಆಗಿ ಮಾಡಿದಾಗ್ಲೂ ನಾವು ತುಂಬಾ ಸಲ ಎಲ್ರಿಗೂ ಡಿಸಪಾಯಿಂಟ್ ಆಗುತ್ತೆ ನಮ್ಗೆ ತಾಯಂದ್ರಿಗೆ. ಅದು ಹಂಗೆ ನಾನು ಬಳಸಿದ್ರೆ ಅದು ಆಲ್ಮಂಡ್ ಆಯಿಲ್ ಮತ್ತೆ ಕೋಕೋನಟ್ ಆಯಿಲ್. ಓಕೆನಾ, ನಾವ್ ಚೆನ್ನಾಗಿರ್ಬೇಕು ಅಂದ್ರೆ ಬೇರೆಯವ್ರು ಚೇಂಜ್ ಆದ್ಮೇಲೆ ಚೇಂಜ್ ಆದ್ರೆ ನಾವ್ ಚೆನ್ನಾಗ್ ಆಗ್ತೀವಲ್ವಾ ಅಂತ ನಾವ್ ಅನ್ಕೊಂಡ್ರೆ ಅದ್ ಲೈಫ್ ಲಾಂಗ್ ಆಗೋದಿಲ್ಲ. ಸುಮ್ನೆ ನಾವು ಕೊರಗ್ತಾ ಇರ್ಬೇಕಾಗತ್ತೆ. ಸೊ ಹಂಗಾಗಿ ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗಲ್ಲಿ ನೀವು ಜೇನು ಬಗ್ಗೆ ಕೇಳಿದಂತಹ ಸುಮಾರು ವಿಷಯಗಳ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಮೊದಲಿಗೆ ಇವತ್ತಿನ ದಿನನ ನನ್ನ ಚಿಕ್ಕ ಪುಟ್ಟ ಕೆಲಸಗಳು ಹಾಗೆಯೇ ಸ್ಕಿನ್ ಕೇರ್ನ ಫಿನಿಶ್ ಮಾಡೋದ್ರೊಟ್ಟಿಗೆ ಶುರು ಮಾಡ್ತೀನಿ. ಇನ್ನು ಈಗಿನ ಹೆಕ್ಟಿಕ್ ಲೈಫ್ ಸ್ಟೈಲ್, ಸ್ಟ್ರೆಸ್, ಪೊಲ್ಯೂಷನ್, ಸನ್ ಎಕ್ಸ್ಪೋಷನ್ ಇಂದ ಸ್ಕಿನ್ ಡಲ್, ಟಯರ್ಡ್ ಅನ್ಸುತ್ತೆ. ಇದಕ್ಕೆ ಚೆನ್ನಾಗಿ ನೀರು ಕುಡಿಬೇಕು, ಆಲ್ಸೋ ಒಳ್ಳೆ ಆಹಾರ ತಗೋಬೇಕು. ಹಾಗೆಯೇ ನಿಮಗೆ ಹೊಂದುವಂತಹ ಒಂದೊಳ್ಳೆ ಎಫೆಕ್ಟಿವ್ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಬಳಸಿದ್ರೆ ಇನ್ನೂ ಹೆಚ್ಚು ರಿಸಲ್ಟ್ಸ್ನ ಕಾಣಬಹುದು. ಸುಮಾರು ವರ್ಷಗಳಿಂದ ಹಿಮಾಲಯರವರ ಸುಮಾರು ಪ್ರಾಡಕ್ಟ್ಸ್ನ ನಾನು ಬಳಸಿದ್ದೀನಿ. ಹಾಗಾಗಿ ಐ ಟ್ರಸ್ಟ್ ದಿಸ್ ಬ್ರ್ಯಾಂಡ್. ಸೊ ಇವತ್ತು ನಿಮಗೆ ಹಿಮಾಲಯ ಬ್ರೈಟನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ಸಿರಮ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರಲ್ಲಿ 5x ವಿಟಮಿನ್ ಸಿ, 10x ನಿಯಾಸಿನಮೈಡ್ ಹಾಗೆಯೇ ಪವರ್ ಆಫ್ ನ್ಯಾಚುರಲ್ ಆರೆಂಜ್ ಎಕ್ಸ್ಟ್ರಾಕ್ಟ್ಸ್ನ ಹೊಂದಿದೆ. It helps unlock your skin's natural brightness from day 3. Just 2 to 3 drops serum na twice a day apply ಮಾಡಬೇಕಾಗುತ್ತೆ. and ಈ ರೀತಿ ಜೆಂಟಲ್ ಆಗಿ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ. ಇದು ಸಿಕ್ಕಾಪಟ್ಟೆ ಲೈಟ್ ವೇಟ್ ಇದ್ದು ಸ್ಕಿನ್ಗೆ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ, ಲಿವಿಂಗ್ ಯರ್ ಸ್ಕಿನ್ ಲುಕಿಂಗ್ ವಿಸಿಬಲಿ ಬ್ರೈಟರ್. ಇದಾದ್ಮೇಲೆ ಮಾಯ್ಶ್ಚರ್ ಲಾಕ್ ಮಾಡೋದಕ್ಕೆ ನಿಮ್ಮಿಷ್ಟದ ಮಾಯ್ಶ್ಚರೈಸರ್ ಬಳಸಿದ್ರೆ ಎಸ್ ದಟ್ಸ್ ಆಲ್. ಇನ್ನು ಈ ಪ್ರಾಡಕ್ಟ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೆಯೇ ಹಿಮಾಲಯರವರ ವೆಬ್ಸೈಟ್ ಅಂಡ್ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇನ್ನು ನನ್ನ ಸುಮಾರು ವ್ಲಾಗ್ಗಳಲ್ಲಿ ನಾನು ಹೇಳಿದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಖಾಲಿ ಹೊಟ್ಟೆಯಲ್ಲಿ ಹರ್ಬಲ್ ಟೀ ಆಗಿರ್ಬೋದು ಅಥವಾ ಒಳ್ಳೆಯ ಒಂದು ಜ್ಯೂಸ್, ಗ್ರೀನ್ ಜ್ಯೂಸ್ ಅಥವಾ ABC ಜ್ಯೂಸ್, ಎನಿಥಿಂಗ್ ನಿಮ್ಮ ದೇಹಕ್ಕೆ ಅನುಗುಣವಾಗಿ ನೀವು ಆ ಥರದ ಒಂದು ಪಾನೀಯದ ಮುಖಾಂತರ ನಿಮ್ಮ ದಿನವನ್ನು ಆರಂಭಿಸಿ. ಟ್ರಸ್ಟ್ ಮೀ, ದಿನ ತುಂಬಾ ಚೆನ್ನಾಗಿರುತ್ತೆ, ಉಲ್ಲಾಸದಿಂದ ಇರುತ್ತೆ, ಗಟ್ ಏನು ಯಾವಾಗಲೂ ಆಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿರುತ್ತೆ. ಪ್ಲೀಸ್ ಡೋಂಟ್ ಫರ್ಗೆಟ್ ದಿಸ್. ಇವತ್ತಿನ ವ್ಲಾಗಲ್ಲಿ ಮುಖ್ಯವಾಗಿ ನಾನು ಕೆಲವು ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಹೊರಟಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಪಾಪುಗೆ ನಾನು ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಔಟ್ಫಿಟ್ಸ್ ಎಲ್ಲಿಂದ ತರಿಸ್ತೀನಿ, ಏನ್ ತಿನ್ನಿಸ್ತೀನಿ, ಈ ತರ ಸುಮಾರು ಪ್ರಶ್ನೆಗಳನ್ನ ನೀವೆಲ್ಲರೂ ಕೇಳ್ತಾನೆ ಇರ್ತಿದ್ರಿ. ಸೊ ನನಗಿವತ್ತು ಅದಕ್ಕೆ ಉತ್ತರಿಸ್ಬೇಕು ಅಂತ ಅನ್ಸಿದೆ. ಸೊ ಹಾಗಾಗಿ ಸುಮಾರು ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರಿಸ್ತಾ ಹೋಗ್ತೀನಿ. ಓಕೆನಾ. ಸೊ ಮೊದಲನೇ ಪ್ರಶ್ನೆ ಬಂದು ತುಂಬಾ ಜನ ಕೇಳಿರೋಂಥದ್ದು, ಜೇನುಗೆ ಏನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ? ಆನೆಸ್ಟ್ಲಿ ನನಗಾದ್ರೆ ನಾನು ಸುಮಾರು ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತಾ ಇರ್ತೀನಿ ಅಂಡ್ ನಾನು ಪರ್ಚೇಸ್ ಮಾಡ್ತೀನಿ ಅಂಡ್ ಈವನ್ ನಾನು ತುಂಬಾ ಪ್ರಾಡಕ್ಟ್ಸ್ಗಳನ್ನ ಪ್ರಮೋಷನ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಅವಾಗ್ಲೂ ಯೂಸ್ ಮಾಡ್ತೀನಿ. ನಾನು ಪ್ರಮೋಷನ್ ಮಾಡೋ ಎಷ್ಟು ಪ್ರಾಡಕ್ಟ್ಸ್ ನನಗೆ ಇಷ್ಟ ಆಗಿ ಅದನ್ನ ಕಂಟಿನ್ಯೂ ಮಾಡಿದ್ದೀನಿ. ಈ ತರ ಸುಮಾರಾಗಿದೆ. ಬಟ್ ವೆನ್ ಇಟ್ ಕಮ್ಸ್ ಟು ಜೇನು, ಇನ್ನು ಚಿಕ್ಕ ಮಗು ಆಗಿರೋದ್ರಿಂದ ಅಟ್ಲೀಸ್ಟ್ 2 ವರ್ಷ ತನಕ ನಾನು ಅಂದ್ರೆ ತುಂಬಾ ಫರ್ಮ್ ಆಗಿ ಈ ಪ್ರಾಡಕ್ಟ್ಸ್ನ ಅಥವಾ ತುಂಬಾ ಚೇಂಜ್ ಮಾಡೋ ಪ್ರಾಡಕ್ಟ್ಸ್ನ ಬಳಸೋದಕ್ಕೆ ಸ್ವಲ್ಪ ಭಯ. ಹಾಗಾಗಿ ನಾನು ಜೇನುಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಏನ್ ಯೂಸ್ ಮಾಡ್ತೀನಿ ಅಂದ್ರೆ ಆಲ್ಮಂಡ್ ಆಯಿಲ್ ಮತ್ತೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ. ಬಾದಾಮಿ ಎಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ, ಅದು ಕೂಡ ನಾನು ಗಾಣಕ್ಕೆ ಹಾಕಿಸಿ ತಗೊಂಡ್ಬಂದಿರುವಂತಹ ಎಣ್ಣೆನ. ತಲೆಗೂ ಅಷ್ಟೇ, ಮೈಗೂ ಅಷ್ಟೇ ಜಾಸ್ತಿ ಬಳಸೋದು ಅದನ್ನೇ. ಇನ್ನು ಕ್ರೀಮ್ಗಳು, ಪೌಡರ್ಗಳನ್ನ ಯಾವ್ದನ್ನ ಯೂಸ್ ಮಾಡ್ತೀನಿ ಅಂದ್ರೆ ಅದನ್ನ 2 ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ಒಂದು ಒಲಿಡಾ ಅಂತ ಸ್ವಿಸ್ ಬೇಸ್ಡ್ ಕಂಪ್ನಿ ಬ್ರ್ಯಾಂಡ್ ಅದು. ಸೊ ಅದನ್ನ ಯೂಸ್ ಮಾಡ್ತೀನಿ ಅಂಡ್ ಜಾನ್ಸನ್ಸ್ ಬೇಬಿದು ಯೂಸ್ ಮಾಡ್ತೀನಿ. ಆಲ್ಸೋ ಮಮಾ ಅರ್ಥದ್ದು ಆಕ್ಚುಲಿ ಹಿಂದೆ ಈ
ಹೊಟ್ಟೆಗೆ ರೋಲ್ ಆನ್ ಅಂತೆಲ್ಲ ಬರ್ತಿತ್ತಲ್ಲ ಅದನ್ನು ಕೆಲವೊಂದು ಯೂಸ್ ಮಾಡ್ತಾ ಇದೆ. ಸೊ ಹಿಂಗೆ ಒಂದೊಂದು ಈಗ ಕ್ರೀಮ್ ಒಂದು ಪೌಡರ್ ಒಂದು ಆ ಥರ ಯೂಸ್ ಮಾಡ್ತೀನಿ. ಬಟ್ ಡೈಲಿ ಬೇಸಿಸ್ ಆಗಿ ನಾನು ಅವ್ರಿಗೆ ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ. ತೀರಾ ಏನಾದರೂ ಇಲ್ಲಿ ಬೆವ್ರಂತ ಅನ್ನಿಸ್ತು ಅಥವಾ ಸ್ನಾನ ಮಾಡಿದ ತಕ್ಷಣ ಏನಾದರೂ ಸ್ವಲ್ಪ ಫ್ರೆಶ್ ಆಗಬೇಕು ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ಪೌಡರು ಅಥವಾ ಸ್ವಲ್ಪ ಕ್ರೀಮು ಬಳಸ್ತೀನಿ. ಬಿಟ್ರೆ ನಾನು ಎವ್ರಿ ಡೇ ನಾನು ಬಳಸ್ತೀನಿ 2-3 ಸಲ ನಾನು ಹಾಕ್ತೀನಿ ಅನ್ನೋಂಥದ್ದು ಏನಿಲ್ಲ. ಆ ಥರ ಏನಾದರೂ ನಾನು ಬಳಸಿದ್ರೆ ಅದು ಆಲ್ಮಂಡ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್. ಓಕೆನಾ. ಇನ್ನು ಔಟ್ಫಿಟ್ಸ್ ಬಗ್ಗೆ ತುಂಬ ಚೆನ್ನಾಗಿ ಕೇಳಿದ್ರಿ. ಎಲ್ಲರೂ ತುಂಬ ಜನ ಪರ್ಚೇಸ್ ಅಂದರೆ ಹೊರಗಡೆ ಹೋಗಿರ್ತೀವಿ, ಎಲ್ಲೋ ಶಾಪಿಂಗ್ ಹೋಗಿರ್ತೀವಿ, ಅಲ್ಲೆಲ್ಲೋ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ನಾನು ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಬಟ್ ಆನ್ಲೈನ್ ಅಂತ ಅಂದರೆ ಡೆಫಿನೆಟ್ಲಿ ಅದು ಫಸ್ಟ್ ಕ್ರೈ ಮತ್ತು ಹಾಪ್ಸ್ಕಾಚ್ ಆ್ಯಂಡ್ ಮಿಂತ್ರದಲ್ಲೂ ಸುಮಾರು ಪರ್ಚೇಸ್ ಮಾಡಿದ್ದೀನಿ. ಸುಮಾರು ತುಂಬ ಚಂದ ಅಂತ ಅನಿಸಿದೆ. ಸೊ ಯೂಶಲಿ ಅವ್ರಿಗೆ ಔಟ್ಫಿಟ್ಸ್ನ ನಾನು ಹಾಗೆ ಚೂಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ನಾನು ಸ್ವಲ್ಪ ಕಾಟನ್ ಆ್ಯಂಡ್ ಫುಲ್ ಡ್ರೆಸ್ನ ಯೂಸ್ ಮಾಡ್ತೀನಿ. ಅಂದರೆ ಫುಲ್ ಶರ್ಟ್ ಮತ್ತು ಪ್ಯಾಂಟ್ ಅಂತೆಲ್ಲ. ಬಿಕಾಸ್ ಇವಾಗೆಲ್ಲ ಓಡಾಡೋದು ಬೀಳೋದು ಅದೆಲ್ಲ ತುಂಬ ಸಹಜ ಆಗಿರುತ್ತೆ. ಆಮೇಲೆ ರಿಸ್ಟ್ರಿಕ್ಟ್ ಮಾಡೋಂಗಿಲ್ಲ ನಾನು. ಲೈಕ್ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ, ನಾನು ಜಾಸ್ತಿ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ಅವ್ರು ಎಲ್ಲಿ ಬೇಕಲ್ಲಿ ಓಡಾಡ್ತಾರೆ. ಸ್ವಲ್ಪ ತೀರಾ ಸ್ಕಿನ್ನಿಗೆಲ್ಲ ಟಚ್ ಆಗಬಾರ್ದು ಅಂತ ಹೇಳಿ ಆದಷ್ಟು ಸ್ವಲ್ಪ ಜೀನ್ಸ್ ಅಂತೀನಿ, ಆದಷ್ಟು ಸ್ವಲ್ಪ ಶರ್ಟ್ ಪ್ಯಾಂಟ್ ಆ ಥರದ್ದು ನಾನು ಪ್ರಿಫರ್ ಮಾಡ್ತೀನಿ. ಓಕೆನಾ. ಕಮಿಂಗ್ ಟು ಫುಡ್ ಏನು ಕೊಡ್ತೀರಾ, ಇನ್ನೂ ಹಾಲು ಕುಡಿಸ್ತಾ ಇದ್ದೀರಾ ಅಂತ ತುಂಬ ಜನ ಕೇಳ್ತೀರಾ. ಎಸ್, ನಾನು ಇನ್ನೂ ಹಾಲು ಕುಡಿಸ್ತಾ ಇದ್ದೀನಿ. ಐ ಥಿಂಕ್ ಅಟ್ಲೀಸ್ಟ್ ಅವ್ರಿಗೆ 1.5 ವರ್ಷ ಆಗೋ ತನಕ ಆದರೂ ಹಾಲು ಕುಡಿಸೋಣ ಅಂತ ಅಂದ್ಕೊಂಡು ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟ್ ಇತ್ತೀಚೆಗೆ ಈಗ 1 ತಿಂಗಳಿಂದ ನನ್ನ ಹಾಲು ಅಷ್ಟೇ ಅಲ್ಲ, ಬೇರೆ ಹಾಲು ಸ್ವಲ್ಪ ಇಂಟ್ರಡ್ಯೂಸ್ ಮಾಡೋಣ ಅಂತ ಅನಿಸಿ. ಬಟ್ ಇವಾಗ ನಿಮ್ಮೆಲ್ರಿಗೂ ಗೊತ್ತು, ಹಾಲು ಕುಡ್ಸೋಕ್ಕೆ ಒಂದು ಸಖತ್ ಭಯ. ಇಲ್ಲ ಅಡಾಲ್ಟ್ರೇಟು ಹೆಂಗಿರುತ್ತೋ ಏನೋ. ಆ್ಯಂಡ್ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸುಮಾರು ಹಾರ್ಮೋನ್ ಸಮಸ್ಯೆಗಳು, ಬೇಗ ಅಂದರೆ ಮೆಚ್ಯೂರ್ಡ್ ಆಗುವಂಥದ್ದು, ಈ ಥರದ್ದೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಈಗಿನ ಹಾಲಿಂದ. ಸೊ ಸ್ವಲ್ಪ ಭಯ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಆಲ್ಮಂಡ್ ಮಿಲ್ಕ್ನ ಅಭ್ಯಾಸ ಮಾಡಿಸ್ತಾ ಇದ್ದೀನಿ, ಕೊಕೊನಟ್ ಮಿಲ್ಕ್ನ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆ ಹತ್ರ ಪ್ಯೂರ್ ಹಾಲು ಒಬ್ಬರು ಕೊಡ್ತಾರೆ. ಅದು ಸ್ವಲ್ಪ ಅಂದರೆ ತೀರಾ ಸ್ವಲ್ಪ, ಲೈಕ್ 20 ml 30 ml ಪುಟ್ಟದ್ದು ನಾವು ಪಾಪುಗೆ ಫೀಡ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಚಿಕ್ಕ ಬಾಟಲ್, ಅದರಲ್ಲಿ ಸ್ವಲ್ಪ ಜಸ್ಟ್ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನ. ಬಟ್ ಪೂರ್ತಿಯಾಗಿ ನನ್ನ ಹಾಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಫುಡ್ ಬಂದು ಎಲ್ಲ ತಿನ್ಸಿದ್ದೀನಿ ನಾನು. ಅಂದರೆ ಇದಷ್ಟೇ ಇದನ್ನು ತಿನ್ನೋ ಹಾಗಿಲ್ಲ ಅಂತಿಲ್ಲ. ಆ್ಯಕ್ಚುಲಿ ಸಾಲಿಡ್ ಫುಡ್ನ ಜೇನುಗೆ ನಾನು ತುಂಬ ಬೇಗನೆ ಇಂಟ್ರಡ್ಯೂಸ್ ಮಾಡಿದೆ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ತುಂಬ ಬೇಗನೆ ತರಕಾರಿಗಳು ಹಣ್ಣುಗಳನ್ನು ಕಟ್ ಮಾಡಿರೋದನ್ನೆಲ್ಲ ತುಂಬ ಬೇಗನೆ ಇಂಟ್ರಡ್ಯೂಸ್ ಮಾಡಿದೆ. ಜೇನು ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಅಂತನೂ ಇಲ್ಲ, ತುಂಬ ಊಟ ಮಾಡೋದೇ ಇಲ್ಲ ಅಂತನೂ ಇಲ್ಲ, ಮೀಡಿಯಮ್ ಅಂತ ಹೇಳ್ಬೋದು. ಸಾಲಿಡ್ ಫುಡ್ ಅಂದರೆ ಚಪಾತಿ, ದೋಸೆ, ಇಡ್ಲಿ, ಅನ್ನ ಸಾಂಬಾರ್ ಅಥವಾ ಏನಾದರೂ ರೈಸ್ ಐಟಮ್ ಮಾಡಿದರೆ ಅಫ್ಕೋರ್ಸ್ ಅದು ತುಂಬ ಸ್ಪೈಸಿ ಎಲ್ಲ ನಾನೇನು ಕೊಡೋದಿಲ್ಲ. ಸೊ ಎಲ್ಲ ನಾವು ತಿನ್ನೋದನ್ನ ಅವ್ರು ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನಾನು ಸಾಲಿಡ್ ಫುಡ್ ಅಂತ ಬಂದರೆ ಅಫ್ಕೋರ್ಸ್ ಎಲ್ಲ ಕೊಡ್ತೀನಿ. ಆ್ಯಂಡ್ ಫ್ರೂಟ್ ಜ್ಯೂಸ್ ತುಂಬ ಕೊಡ್ತೀನಿ. ಫ್ರೂಟ್ಸ್ಗಳನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರ್ತೀನಿ. ಸೊ ಇದಿಷ್ಟು ಸಾಲಿಡ್ ಫುಡ್. ನಾನು ಪರ್ಟಿಕ್ಯುಲರ್ ಆಗಿ ಹಿಂಗೆ ಅಂತ ಹೇಳೋದೇನಿಲ್ಲ, ಬೇರೆ ಬೇರೆ ವೆರೈಟಿ ಮಾಡಿಕೊಡ್ತಾ ಇರ್ತೀನಿ. ಬಟ್ ತುಂಬ ಮುಖ್ಯವಾದ ವಿಷಯ, ನಾನು ನನ್ನ ಪರ್ಸ್ನಲಿ ತುಂಬ ಸಫರ್ ಅನ್ನೋದಕ್ಕಿಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿದಂಥ ವಿಷಯ ಏನು ಅಂದರೆ, ಊಟದ ವಿಷಯದಲ್ಲಿ ಆನೆಸ್ಟ್ಲಿ ನಾನು ಸುಮಾರು ಸಲ ನನಗೆ ಏರಿಳಿತಗಳಾಗಿದೆ ಅಂತ ಹೇಳ್ಬೋದು. ಜೇನು ವಿಷಯದಲ್ಲಿ ತುಂಬ ಚೆನ್ನಾಗಿ ಊಟನೂ ಮಾಡ್ತಾರೆ, ಒಂದೊಂದ್ಸಲಿ ಊಟನೂ ಮಾಡಲ್ಲ, ಒಂದೊಂದ್ಸಲಿ ಮೀಡಿಯಂ ಊಟ ಮಾಡ್ತಾರೆ. ಬಟ್ ಇತ್ತೀಚೆಗೆ ನಾನು ಡೇ ಬೈ ಡೇ ಲರ್ನ್ ಮಾಡಿದ್ದೇನು ಅಂದರೆ ಕಲ್ತಿದ್ದೇನು ಅಂದರೆ, ಮುಂಚೆ ಅಂದರೆ ಸುಮಾರು ಹಿಂದೆ ಸ್ವಲ್ಪ ಫೋರ್ಸ್ ಮಾಡ್ತಿದ್ದೆ ಸ್ವಲ್ಪ ದಿನಗಳ ಕಾಲ. ದೆನ್ ಐ ಫೌಂಡ್ ಲೈಕ್ ನೋ ಫೋರ್ಸ್ ಮಾಡೋಂಗಿಲ್ಲ, ಅವರೇ ಎಕ್ಸ್ಪ್ಲೋರ್ ಮಾಡಲಿ ಅಂತ. ಸೊ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರಂತೂ ನಿಮ್ಗೆ ಗೊತ್ತು ಸಾಕಷ್ಟು ಮೆಸ್ ಎಲ್ಲ ಆಗ್ತಿತ್ತು. ನಾನು ಅದಕ್ಕೇನು ವರಿ ಮಾಡ್ತಾ ಇರಲಿಲ್ಲ, ಲೆಟರ್ ಡೂ ವಾಟ್ ಎವರ್ ಶಿ ವಾಂಟ್ ಅಂತ ಬಿಡ್ತಾ ಇದ್ದೆ. ಬಟ್ ಅದಾದ್ಮೇಲೂ ಫುಡ್ ಒಂದಿನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ, ಒಂದಿನ ಕಡಿಮೆ ಕನ್ಸ್ಯೂಮ್ ಮಾಡ್ತಾರೆ, ಇದೆಲ್ಲ ಆಗ್ತಾ ಇತ್ತು. ದೆನ್ ಐ ಗಾಟ್ ಟು ನೋ ಮಕ್ಕಳು ಅದರಲ್ಲೂ 1 ರಿಂದ 2.5 ವರ್ಷ ತನಕ ಏನಿದೆ ಆ ಒಂದು ಪೀರಿಯಡ್ ಅಲ್ಲಿ ಅವ್ರಿಗೆ ಟೀಚಿಂಗ್ ಆಗ್ತಾ ಇರುತ್ತೆ, ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ, ಎಲ್ಲದನ್ನು ಆಟದ ಕಡೆ ಗಮನ ಬಿದ್ದಿರುತ್ತೆ. ಹೀಗೆ ಸುಮಾರು ರೀಸನ್ಗಳಿಂದ ಅವ್ರಿಗೆ ಒಂದೊಂದ್ಸಲಿ ತುಂಬಾ ಚೆನ್ನಾಗಿ ಊಟ ಮಾಡ್ಬೇಕು. ಅಂಡ್ ಒಂದೊಂದ್ಸಲಿ ಹಾಲು ಕುಡ್ಸೋರ್ಗಂತೂ ಫುಲ್ ಆಗ್ಬಿಡುತ್ತೆ. ನಾವು ಹಾಲು ಕುಡ್ಸಬೇಕಾದ್ರೆ ಒಂದೇ ಸಲಿಗೆ ಎಲ್ಲ ರಪ್ ಅಂತ ಹೇಳ್ಕೊಂಡು ಫುಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೊಟ್ಟೆನ. ಸೊ ಅದು ಅಟ್ಲೀಸ್ಟ್ ಒಂದು 3-4 hours ಅದು ಆರಾಮಾಗಿ ಅವ್ರಿಗೆ ಫುಲ್ ಅಂತ ಅನಿಸ್ತಾ ಇರುತ್ತೆ. ಸೊ ಈ ಥರ ಸುಮಾರು ಕಾರಣಗಳಿಂದನೂ ಕೂಡ ಸ್ವಲ್ಪ ಫುಡ್ ರಿಜೆಕ್ಟ್ ಮಾಡುವಂಥದ್ದಿರುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ತೀರಾ ಊಟ ಮಾಡ್ತಿಲ್ಲ ಅನ್ನೋದು ನಿಮಗೆ ಗೊತ್ತಾಗತ್ತಲ್ಲ, ಹಂಗಿದ್ರೆ ಮಾತ್ರ ಸಮಸ್ಯೆ.
ಅದರ್ವೈಸ್ ಅವ್ರು ಇಷ್ಟು ತಿಂದ್ರು ಅಂದ್ರು ಆಕ್ಚುಲಿ ಒಂದು ಅಂದ್ರೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಬ್ಯೂಟಿಫುಲ್ ಇಂಟರ್ವ್ಯೂ. ಈಗ ನಮ್ ಕೈ ಇರುತ್ತಲ್ಲ, ಅಂದ್ರೆ ಆ ಪಾಪು ಕೈ ಇರುತ್ತಲ್ಲ, ಆ ಕೈ ಸುತ್ತಳತೆ ಅಷ್ಟು ಅದ್ರ ದಪ್ಪ ಮತ್ತೆ ಅಗಲ, ಆ ಕೈ ಸುತ್ತಳತೆ ಅಷ್ಟು ಅವ್ರು ಒಂದ್ ಹೊತ್ತು ತಿಂದ್ರೆ ಅಷ್ಟು ಆಕ್ಚುಲಿ ಅವ್ರಿಗೆ ಅಷ್ಟು ಸಾಕಾಗತ್ತೆ ಅಂತ. ಸೊ ಹಂಗ ಹೋಲ್ಸ್ಕೊಂಡ್ರೆ ಒಂದ್ ದೊಡ್ಡ ದೋಸೆಲಿ ಒಂದು ಕಾಲ್ ಭಾಗ ದೋಸೆ ತಿಂದ್ರು ದೇ ವಿಲ್ ಬಿ ಫುಲ್. ಸೊ ಜಾಸ್ತಿ ನಾವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯೂಶಲಿ ಎಲ್ಲಾ ತಾಯಂದ್ರಿಗೂ ಇದೊಂದು ಸಮಸ್ಯೆ ಇರುತ್ತೆ, ಇನ್ಕ್ಲೂಡಿಂಗ್ ಮೀ. ಏನಂದ್ರೆ ಇಷ್ಟು ತಿನ್ಬೇಕು ಅಂದ್ರೆ ಅಷ್ಟೇ ತಿನ್ಬೇಕು, ತಿನ್ನು 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 ತಿನ್ಸೋ ತನಕ ಸಮಾಧಾನ ಇರಲ್ಲ. ಈ ತರದೆಲ್ಲ ಅದೊಂಥರ ಹುಚ್ಚುತನ ಇರತ್ತೆ. ನನ್ನನ್ನು ಸೇರ್ಸಿನೇ ನಾನು ಹೇಳ್ತಾ ಇದ್ದೀನಿ. ಸೊ ಆ ಹುಚ್ಚುತನನ ನಾವು ಬಿಡ್ಲೇಬೇಕು, ಇಲ್ಲ ಅಂದ್ರೆ ಅವ್ರಿಗೂ ಸ್ಟ್ರೆಸ್, ನಮಗೂ ಸ್ಟ್ರೆಸ್, ಎಲ್ರಿಗೂ ಸ್ಟ್ರೆಸ್ ಆಗುತ್ತೆ. ಸೊ ನಾನು ಅದನ್ನ ಸ್ವಲ್ಪ ಅದನ್ನ ಅಳವಡಿಸ್ಕೊಂಡಿದ್ದೀನಿ. ಸೊ ಬಹುಶಃ ಅದು ಯಾರಿಗಾದ್ರೂ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಎಲ್ರಿಗೂ ಅದೊಂದು ಆತಂಕ ಇರುತ್ತೆ, ನಾವು ಊಟ ಮಾಡ್ಬೇಕು ನೆಮ್ಮದಿಯಾಗಿ ಅಂದ್ರೆ ಮಗು ಊಟ ಮಾಡಿದ್ರೆ ನಮ್ಗೊಂಥರ ನೆಮ್ಮದಿ ಇರುತ್ತೆ. ಹಂಗಾಗಿ ಇನ್ನು ಸೊ ಅದಾಯ್ತು. ನೆಕ್ಸ್ಟ್ ಕಮ್ಸ್ ಚೀಸ್, ಮಿಲ್ಕ್ ಪ್ರಾಡಕ್ಟ್ಸ್ ಅಂದ್ರೆ ಚೀಸ್, ಪನೀರ್ ಡೆಫಿನೆಟ್ಲಿ ನಾನು ಕೊಡ್ತೀನಿ. ಬಟ್ ಮನೇಲೆ ಮಾಡಿರುವಂಥ ಚೀಸ್ ಆ್ಯಂಡ್ ಪನ್ನೀರ್ನ ನಾನು ಕೊಡ್ತೀನಿ. ಆ್ಯಂಡ್ ಚೀಸ್ ಹೇಗೆ ಮಾಡೋದು ಅಥವಾ ಪನ್ನೀರ್ ಹೇಗೆ, ಚೀಸ್ ನಾನು ಐ ಥಿಂಕ್ ಶೇರ್ ಮಾಡಿಲ್ಲ ಅನ್ಕೋತೀನಿ. ಬಟ್ ಪನ್ನೀರ್ ಹೇಗೆ ಮಾಡೋದು ಮನೇಲೇನೆ ತುಂಬ ಸುಲಭವಾಗಿ ಅಂತ ನಾನು ಅದನ್ನು ಶೇರ್ ಕೂಡ ಮಾಡ್ತೀನಿ. ಅಥವಾ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಚೀಸ್ ಆ್ಯಂಡ್ ಪನ್ನೀರ್ ಹೇಗೆ ಮಾಡ್ತಾರೆ ಅಂತ. ಬೆಟರ್ ಮನೇಲಿ ಮಾಡ್ಕೊಂಡ್ರೆ ನಮ್ಗೋಕೆ, ಮಗು ಅಲ್ವಾ ಇನ್ನು ಸ್ವಲ್ಪ ಚಿಕ್ಕದಿರೋದ್ರಿಂದ ವೈ ಟು ಟೇಕ್ ರಿಸ್ಕ್ ಅಂತ ಅಷ್ಟೆ. ಹಾಗೇನೆ ಇನ್ನು ಟ್ರಿಪ್ಗೆಲ್ಲ ಹೋದ್ರೆ ಏನ್ ಮಾಡುದು ಅಂದ್ರೆ ಅಫ್ಕೋರ್ಸ್ ಸ್ವಲ್ಪ ಹಣ್ಣು ಜಾಸ್ತಿ ಕೊಡ್ತೀನಿ. ಅಂಡ್ ಹೊರಗಡೆನೂ ಅಷ್ಟೇ ಕೆಲವೊಂದು ಕಿಚಡಿ, ದಾಲ್ ಕಿಚಡಿ ಅಂತದೆಲ್ಲ ಸೇಫ್ ಫುಡ್ ಇದ್ದೇ ಇರುತ್ತೆ. ಸೊ ಅದನ್ನ ನಾನು ಫೀಡ್ ಮಾಡ್ತೀನಿ. ಬಟ್ ತೀರಾ ನಾನು ಅಂದ್ರೆ ಓವರ್ ಪ್ರೊಟೆಕ್ಟ್ ಏನು ನಾನು ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಐ ಆಮ್ ಟೇಕಿಂಗ್ ಕೇರ್, 100% ಹುಷಾರಾಗಿರ್ತೀನಿ. ಬಟ್ ಹಂಗಂತ ತೀರಾ ಕಾಳಜಿನೂ ಮಾಡ್ತಾ ಇಲ್ಲ. ಕಾಳಜಿ ಅನ್ನೋದಕ್ಕಿಂತ ತೀರಾ ಎಕ್ಸ್ಟ್ರೀಮ್ಗೆ ಹೋಗ್ತಾ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಆಯ್ತಲ್ಲ, 1 ಇಯರ್ ಆದ ತಕ್ಷಣ ಸ್ವಲ್ಪ ಅವ್ರಿಗೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ, ಯಾಕಂದ್ರೆ ಅವ್ರಿಗೂ ಇಮ್ಯುನಿಟಿ ಪವರ್ ಎಲ್ಲ ಬೆಳಿಬೇಕು ಅಂತಂದ್ರೆ ಸ್ವಲ್ಪ ಕಾಡಾಗೆ ಬೆಳಿಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ ಕಾಡಾಗೆ ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಸ್ಕ್ರೀನ್ ಟೈಮ್ ಬಗ್ಗೆ ತುಂಬ ಜನ ಕೇಳಿದ್ದಾರೆ. ಆನೆಸ್ಟ್ಲಿ ನಾನು ಸ್ಕ್ರೀನ್ ಟೈಮ್ ಅಂದ್ರೆ 2 ವಿಭಾಗಗಳಾಗಿ ವಿಂಗಡಣೆ ಆಗ್ಬಿಟ್ಟಿದೆ ಇವಾಗ. ಕೆಲವರು ನೋ ಸ್ಕ್ರೀನ್ ಟೈಮ್ ಅಟ್ ಆಲ್ ಅನ್ನೋ ಒಂದು ಭಾಗ ಆಗಿದೆ. ಇನ್ ಕೆಲವರು ಫುಲ್ ಸ್ಕ್ರೀನ್ ಟೈಮ್, ತಗೋ ಫೋನು ತಗೋದು, ಟಿವಿ ರಿಮೋಟ್ ಆ ಥರ ಆಗಿ ಹೋಗಿದೆ. ಕಮಿಂಗ್ ಟು ಜೇನು, ನಾನು ತುಂಬ ಮಾಡ್ರೇಟ್ ಆಗಿ ಇಟ್ಟಿದ್ದೀನಿ. ಬಿಕಾಸ್ ಐ ರಿಯಲಿ ನೋ ದ ಫ್ಯಾಕ್ಟ್ ದಟ್ ನಾವು ಸ್ಕ್ರೀನ್ ಟೈಮ್ ಪೂರ್ತಿಯಾಗಿ ಲೈಫ್ ಲಾಂಗ್ ಅವಾಯ್ಡ್ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಅವರು ನಾವು ನೋಡ್ಬೇಕಾದ್ರು ಅಥವಾ ನಾನು ವರ್ಕ್ ಮಾಡ್ಬೇಕಾದ್ರು ಅಫ್ಕೋರ್ಸ್ ಗೊತ್ತಾಗೇ ಆಗತ್ತೆ ಇದು ಮೊಬೈಲ್, ಇದ್ರಲ್ಲಿ ಕೊಕೊಮೆಲನ್ ಬರುತ್ತೆ, ಇದ್ರಲ್ಲಿ ಚುಚ್ಚು ಏನಿದೆ ಕುಕ್ಕು ಟಿವಿನೋ ಏನೋ ಎಲ್ಲ ಬರುತ್ತೆ ಅಂತೆಲ್ಲ ಗೊತ್ತಿರುತ್ತೆ. ಅದ್ ಒಂದ್ಸಲಿ ಅದ್ ಮಕ್ಳಿಗೆ ಆಬ್ವಿಯಸ್ಲಿ ನಾವೇನೇ ಟಾಮ್ ಅಂಡ್ ಜೆರ್ರಿ ನೋಡ್ತಾ ಇದ್ರೆ ನಾವೇನೇ ಚಾನಲ್ ಚೇಂಜ್ ಮಾಡಲ್ಲ ಅಂತದ್ರಲ್ಲಿ ಮಕ್ಕಳು ಆಬ್ವಿಯಸ್ಲಿ ಅದ್ ನೋಡ್ತಾರೆ. ಸೊ ನಾನು ಯಾವ ತರ ಅಂದ್ರೆ ಇಲ್ಲಿ ತನಕನೂ ನಂದು ಆಲ್ಮೋಸ್ಟ್ ಈಗ ಒಂದು 3-4 months ಇಂದ ಜೇನುಗೆ ಅದೇನು ಜರ್ನಿ ನಡೀತಾ ಇದೆ, ಈ ಸ್ಕ್ರೀನ್ ಟೈಮ್ ಜರ್ನಿ, ನನ್ಗೆ ಇದುವರೆಗೂ ಈ ವಿಷಯದಲ್ಲಿ ಮಾತ್ರ ಆನೆಸ್ಟ್ಲಿ ಒಂಚೂರು ತೊಂದರೆ ಆಗಿಲ್ಲ. ಬಿಕಾಸ್ ನಾನು ಕೆಲಸ, ನನ್ನ ಫೋನ್ ಹಿಡ್ಕೊಂಡೆ ಅಂದ್ರೆ ನಾನೇನೋ ಮಾಡ್ತಿದ್ದೆ ಅಂದ್ರೆ ನಾನು ಅವ್ರಿಗೆ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ಹೇಳ್ತಾ ಇರ್ತೀನಿ, ವರ್ಕ್ ಮಾಡ್ತಿದ್ದಾರೆ ಅಮ್ಮ ವರ್ಕ್ ಮಾಡ್ತಿದ್ದಾರೆ ಅಂತ. ಸೊ ಮೊದ್ಲು ಅಂತ ಸ್ವಲ್ಪ ಅಂತ, ಇವಾಗಂತೂ ಅವ್ರಿಗೆ ಏನೋ ಅನ್ನೋದೇ ಇಲ್ಲ. ಅಂದ್ರೆ ಶಿ ನೋಸ್ ಅದೇನೋ ಅದು ಕೆಲಸ ಮಾಡೋ ವಸ್ತು ಅಂತ. ಇನ್ನು ಸ್ಕ್ರೀನ್ ಟೈಮ್ ಅಂತ ಬಂದ್ರು ಅಷ್ಟೇ, ಅನಿಮಲ್ ಸೌಂಡ್ ಏನಾದ್ರು ಹಾಕ್ತೀನಿ ಅಥವಾ ಯಾವ್ದಾದ್ರು ರೇಮ್ಸ್ ಏನಾದ್ರು ಹಾಕ್ತೀನಿ. ಹಾಕ್ದಾಗ್ಲೂ ಅಷ್ಟೇ ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡೋದು ಅಂತ ಏನಿಲ್ಲ. ಅದು ಹಾಕಬೇಕಾದ್ರೆ ನಾನು ಅವ್ರ ಜೊತೆ ಸೇರಿ ಒಂದ್ ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅಂಡ್ ದೆನ್ ವಿ ವಿಲ್ ಆಫ್. ಮ್ಯಾಕ್ಸಿಮಮ್ ಅಂದ್ರೆ ದಿನಕ್ಕೆ ಒಂದು 10 ನಿಮಿಷ ಅಂದ್ರೆ 2-3 ರೇಮ್ಸ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾನು ಹೋಗಲ್ಲ, ಜೇನು ಹೋಗಲ್ಲ. ಇನ್ನು ಇಂಪಾರ್ಟೆಂಟ್ ಆಗಿ ಸ್ಕ್ರೀನ್ ಟೈಮ್ ಆಯ್ತು ಅಥವಾ ಇನ್ನೊಂದು ಯಾವುದೇ ಅಭ್ಯಾಸದ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯನ ಹೇಳ್ಬಿಡ್ತೀನಿ. ಏನ್ ವರ್ಕ್ ಆಯ್ತು ನನಗೆ ಅಂಡ್ ಬಹುಶಃ ಆಗಬಹುದು ಅನ್ನುವಂಥದ್ದು. ಸೊ ಮಕ್ಳು ಯಾವಾಗ್ಲೂ ನಮ್ಮನ್ನೇ ನೋಡ್ತಿರ್ತಾರೆ, ತುಂಬಾ ಅಬ್ಸರ್ವ್ ಮಾಡ್ತಿರ್ತಾರೆ. ನಾವ್ ಅನ್ಕೋತೀವಿ ನಮ್ಮನ್ನ ಗಮನಿಸಲ್ಲ ಅಥವಾ ಗಮನಿಸಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ. ಬಟ್ ವಿ ಆರ್ ಸೋ ರಾಂಗ್. ನಾವೇನ್ ಮಾಡ್ತಿದೀವಿ ಅದು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ, ಅದನ್ನ ಇಮಿಟೇಟ್ ಮಾಡುವಂಥದ್ದು. ಅದರಲ್ಲೂ 1 ವರ್ಷ ದಾಟಿದ ತಕ್ಷಣ, 1 ವರ್ಷನೂ ಬೇಡ, 10 ತಿಂಗಳು ದಾಟಿದ ತಕ್ಷಣನೇ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತಾ ಹೋಗ್ತಾರೆ. ಅದು ಆ ಸ್ಟೇಜ್ ಅಂತಾನೆ ಹೇಳ್ಬೋದು, ಇಮಿಟೇಷನ್ ಸ್ಟೇಜ್ ಅಂತಾನೆ ಹೇಳ್ಬೋದು. ಸೊ ನಾವು ದೇವ್ರ ನಮಸ್ಕಾರ ಮಾಡಿದ್ರೆ, ನಾವ್ ಯಾರಿಗಾದ್ರೂ ನಮಸ್ತೆ ಮಾಡಿದ್ರೆ, ನಾವು ನಗ್ನಗ್ತಾ ಇದ್ರೆ ಹೇಗೆ ಕಲಿತಾರೋ ಅದೇ ತರ ನಾವು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ, ನಾವು ಜಾಸ್ತಿ ಟಿವಿ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಅವರು ಕೂಡ ಅದನ್ನೇ ಕಲಿತಾರೆ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ನಾನ್ ಜಾಸ್ತಿ ಫೋನ್ ಯೂಸ್ ಮಾಡಿದೆ, ನಾನ್ ಜಾಸ್ತಿ ಟಿವಿ ನೋಡದೆ ಇದ್ರೆ
ಮುಕ್ಕಾಲ್ ಭಾಗ ನಿಮ್ದು ಸಮಸ್ಯೆ ಅಲ್ಲೇ ಬಗೆಹರಿಯುತ್ತೆ. ಸೊ ನಾವು ಮಕ್ಕಳಿಂದ ಒಳ್ಳೆತನನ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ನಾವು ತುಂಬಾ ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೋಬೇಕಾಗತ್ತೆ. ಇದು ನಿಜವಾಗ್ಲೂ ಸತ್ಯ. ಇದನ್ನ ತುಂಬಾ ಜನ ಅಗ್ರಿ ಮಾಡದೇ ಇರ್ಲಿ, ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ನಾವ್ ಇದನ್ನ ಒಪ್ಕೊಂಡಾಗ ಅಟ್ಲೀಸ್ಟ್ ನಮ್ಮಲ್ಲಿ ಬದಲಾವಣೆಗಳಾಗುತ್ತೆ. ಓಕೆ, ನಾವ್ ಹಿಂಗ್ ಮಾಡ್ತಿರೋದ್ರಿಂದ ಹಿಂಗಾಗುತ್ತೆ, ಸೊ ವಿ ಹ್ಯಾವ್ ಟು ಚೇಂಜ್ ಅಂತ. ಅಂಡ್ ಅಲ್ಲ ಅದಿತಿ, ಮತ್ತೆ ಅವ್ರ ಮಕ್ಳಿದಾಗ ಫೋನ್ ರಿಸೀವೇ ಮಾಡ್ಬಾರ್ದು. ಫೋನ್ ರಿಸೀವ್ ಮಾಡೋದಕ್ಕೆ ಹಲೋ ಚೆನ್ನಾಗಿದ್ದೀನಿ ಅಂತ ಮಾತಾಡಿ ಇಡೋದಕ್ಕೆ ಮಾತ್ರ ಅನ್ನುವಷ್ಟು ಆ ಥರದ ಒಂದು ಪರ್ಸೆಪ್ಷನ್ ನಾವೇ ತರಬೇಕಾಗುತ್ತೆ. ನಾವೇ ಅವ್ರ ಎದುರುಗಡೆ ರೀಲ್ಸ್ ನೋಡ್ತಾ ಹೋಗೋದು ತುಂಬಾ ಹೊತ್ತು, ಅವ್ರು ಮಾತಾಡಿಸ್ತಿರ್ತಾರೆ, ಮಕ್ಳು ಏನೋ ಕರೀತಾ ಇರ್ತಾರೆ, ಅವ್ರು ಆಟ ಆಡ್ತಿರ್ತಾರೆ, ಅವ್ರು ದೂರದಿಂದ ನಮ್ಮ ನೋಡ್ತಿರ್ತಾರೆ. ನಾವು ನಮ್ಮ ಹಾಡಿಗೆ ನಾವ್ ಇನ್ನೊಂದೇನೋ ಸ್ಕ್ರಾಲ್ ಮಾಡಿ ನೋಡ್ತಾನೆ ಇದ್ರೆ ಅಫ್ಕೋರ್ಸ್ ಅವರು ಅದನ್ನೇ ಕಲಿತಾರೆ. ನೀವು ಬೇಕಾದ್ರೆ ಅದನ್ನ ಟ್ರೈ ಮಾಡಿ ನೋಡಿ, ನೀವು ಸುಮ್ನೆ ಬುಕ್ ಇಟ್ಕೊಂಡು ನೋಡಿ, ನೀವು ಸುಮ್ನೆ ಏನಾದ್ರು ಆಟ ಆಡಿ ನೋಡಿ, ನೀವೇನಾದ್ರೂ ಬೇರೆ ಕೆಲಸ ಮಾಡಿ ನೋಡಿ, ಅಥವಾ ನೀವ್ ಅಡ್ಗೆ ಮನೇಲೂ ಅಷ್ಟೇ ಜೇನು ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗ್ತಾರೆ. ಬಿಕಾಸ್ ನಾವ್ ಅದಕ್ಕೆಲ್ಲ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಬಿಡ್ತೀವಿ. ಒಂದ್ ಚಂಬೋ ಅಥವಾ ಒಂದ್ ತಟ್ಟೆನೋ ಏನೋ ಕೊಟ್ಬಿಟ್ಟು, ಒಂದೆರಡು ಸ್ಪೂನು ಲೋಟಗಳು ಕೊಟ್ಬಿಟ್ರೆ ಆ ಪಾಡಿಗವ್ರು ಆಟ ಆಡ್ತಾರೆ. ಬಿಕಾಸ್ ನಾವ್ ಹೆಂಗೆ ಅಂದ್ರೆ ಕಲಿಸ್ತೀವೋ ಹಂಗೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಸ್ಕ್ರೀನ್ ಟೈಮಿಂದ ನನ್ಗೆ ಇದುವರೆಗೂ ಸಮಸ್ಯೆ ಆಗಿಲ್ಲ. ಹೋಪ್ ಮುಂದೆ ಕೂಡ ಸಮಸ್ಯೆ ಆಗಲ್ಲ ಅಂತ ಭಾವಿಸ್ತೀನಿ. ಬಿಕಾಸ್ ನಾನು ಆದಷ್ಟು ಪರ್ಫೆಕ್ಟ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಇನ್ಯಾವುದು, ದೃಷ್ಟಿ ತುಂಬಾ ಜನ ಕೇಳಿದ್ದಾರೆ. ಜೇನುಗೆ ದೃಷ್ಟಿ ಬೊಟ್ಟು ನೀವೆಲ್ಲೂ ಏನೂ ಇಡಲ್ಲ, ಸೊ ಯಾಕೆ ದೃಷ್ಟಿ ತೆಗಿಯೋದಿಲ್ವಾ ಅಂತ. ವೈಯಕ್ತಿಕವಾಗಿ ನಾನು ಮುಂಚೆ ದೃಷ್ಟಿ ಅಥವಾ ಅದೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇತ್ತು. ಬಟ್ ಡೇ ಬೈ ಡೇ ಕೆಲವೊಂದು ವಿಷಯಗಳನ್ನ ಓದಿದ ಮೇಲೆ ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಂಡಿದೀನಿ. ಅಂದ್ರೆ ನನ್ನ ಮಟ್ಟಿಗೆ ನನಗೇನು ಅರ್ಥ ಆಗಿದೆ ಅಂದ್ರೆ, ಅದೇನೋ ಒಂಥರಲ್ಲ ಒಂದು ಗಾದನೆ ಇದೆ, ಏನು ಮನುಷ್ಯನ ಕಣ್ಣಿಗೆ ಮರ ಸುಟ್ಟೋಯ್ತು ಅಂತ ಹೇಳ್ತಾರೆ. ಎಸ್, ಪಾಸಿಟಿವ್ ಎನರ್ಜೀಸ್ ಅಂತ ಇದ್ದಾಗ ಡೆಫಿನೆಟ್ಲಿ ನೆಗೆಟಿವ್ ಎನರ್ಜೀಸ್ ಇರುತ್ತೆ. ಬಟ್ ಅದು ನಮಗೆ ನಾಟಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಲೈಕ್ ನಾವು ಸ್ಟ್ರಾಂಗ್ ಆಗಿದ್ರೆ, ನಾವು ತುಂಬಾ ಪಾಸಿಟಿವ್ ಆಗಿದ್ರೆ, ನಮ್ಮ ಸುತ್ತಮುತ್ತಲಿನ ಆರಾನ ನಾವು ದೈವ ಶಕ್ತಿಯಿಂದ ಏನಾದ್ರೂ ಸುತ್ತುವರಿಸ್ಕೊಂಡಿದ್ರೆ ಯಾವುದೇ ಏನಂತಾರೆ ಕೆಟ್ಟ ವೈಬ್ಸ್ ನಮ್ಮನ್ನ ತಲುಪೋದಿಲ್ಲ, ನಮ್ಮನ್ನ ರೀಚೇ ಆಗೋದಿಲ್ಲ ಅನ್ನುವಂಥದ್ದು. ಅಂಡ್ ಫಸ್ಟ್ಲಿ ನಾನು ತುಂಬಾ ನಂಗೇನೋ ಹಂಗಾಗುತ್ತೆ, ದೃಷ್ಟಿ ಆಗ್ಬಿಡುತ್ತೆ ನನ್ನ ಮಗಳಿಗೆ, ನನಗೆ ತುಂಬಾ ದೃಷ್ಟಿ ಆಗ್ಬಿಡುತ್ತೆ, ಹಂಗ ಅನ್ಕೊಂಡೇನೆ ಮುಕ್ಕಾಲ್ ಭಾಗ ಅದು ತಟ್ಟುಬಿಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನಾನು ತೀರಾ ಅದನ್ನ ದೃಷ್ಟಿ ಆಗುತ್ತೆ, ಅವ್ರಿಗೆ ದೃಷ್ಟಿ ಆಗುತ್ತೆ ಹಂಗೆಲ್ಲ ನಾನು ತುಂಬಾ ನಿಜವಾಗ್ಲೂ ಯೋಚನೆ ಮಾಡಲ್ಲ. ಬಟ್ ಕೆಲವೊಂದು ಈಗ ಅಜ್ಜಿ ಕಾಲದಿಂದನೂ ನಮ್ಮ ತಾಯಿಂದ್ರೂ ಯಾವಾಗ್ಲೂ ಇದನ್ನ ಮಾಡು ಅಂತ ಹೇಳ್ತಾರಲ್ಲ, ಅದನ್ನ ನಾನು ಮಾಡ್ತೀನಿ. ಲೈಕ್ ತೀರಾ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡೋಗಿ ತುಂಬಾ ಕಾಂಪ್ಲಿಮೆಂಟ್ ಕೊಟ್ರೆ ಅಥವಾ ತುಂಬಾ ಜನದ ಮಧ್ಯೆ ಏನಾದ್ರೂ ಜೇನು ಹೋಗಿದ್ರೆ ಡೆಫಿನೆಟ್ಲಿ ಅವಾಗ ಬಂದ್ಬಿಟ್ಟು ಸ್ವಲ್ಪ ಈ ತುಂಬಾ ಜನ ಮಾಡ್ತಾರಲ್ಲ, ಎಡ್ಗೈಲಿ ಸ್ವಲ್ಪ ಉಪ್ಪಿಟ್ಕೊಂಡ್ಬಿಟ್ಟು ಉಪ್ಪಿಂದ ಅದನ್ನ ಸ್ವಲ್ಪ ನಾಯಿಕಣು ನರಿಕಣು ಅಂತೆಲ್ಲ ಹೇಳ್ತೀವಲ್ಲ, ಅದನ್ನ ನಾನು ಮಾಡ್ತೀನಿ. ಅಂಡ್ ಆಲ್ಸೋ ನೀರು, ಒಂದು ಚಂಬಲ್ಲಿ ನೀರು ತಗೊಂಡು ಏನೋ ನಿವಾಳಿಸ್ತಾರೋ, ಯೂಶಲಿ ತುಂಬಾ ಜನ ಮಾಡ್ತಾನೆ ಇರ್ತೀರ ಮಕ್ಕಳಿಗೆ. ಸೊ ಈ ತರದೆಲ್ಲ ನಾನು ಮಾಡ್ತೀನಿ. ಬಟ್ ನಾಟ್ ಆನ್ ಅ ಡೈಲಿ ಬೇಸಿಸ್. ಲೈಕ್ ದಿನಾ ನಾನು ಅದನ್ನ ಮಾಡ್ತೀನ, ಡೆಫಿನೆಟ್ಲಿ ಇಲ್ಲ. ದಿನಾ ನಾನು ದೃಷ್ಟಿ ಬೊಟ್ಟಿಡೋದು ಅದೆಲ್ಲ ಮಾಡ್ತೀನ, ನಾನು ಡೆಫಿನೆಟ್ಲಿ ಇಡೋದಿಲ್ಲ. ಇಡೋದು ತಪ್ಪು ಅಂತ ನಾನು ಡೆಫಿನೆಟ್ಲಿ ಹೇಳಲ್ಲ. ಬಿಕಾಸ್ ನಂಬಿಕೆ ಏನಿದೆ ಅಲ್ಲ, ನಾವೇನ್ ನಂಬಿರ್ತೀವೋ ಅದು ಆಕ್ಚುಲಿ ವರ್ಕ್ ಆಗುತ್ತೆ. ಸೊ ಯಾರದನ್ನ ತುಂಬಾ ನಂಬಿ ಅದಕ್ಕೇನೋ ಅವ್ರಿಗೆ ಒಳ್ಳೇದಾಗ್ತಿದೆ ಅಂತ ತುಂಬಾ ನಂಬಿದ್ರೆ ಪ್ಲೀಸ್ ಕಂಟಿನ್ಯೂ. ಬಟ್ ನನಗೆ ವೈಯಕ್ತಿಕವಾಗಿ ಅಷ್ಟೊಂದು ನಾನು ಮಾಡಲ್ಲ. ಬಿಕಾಸ್ ಅದ್ ಸುಮ್ನೆ ನಾನೇ ಕರ್ಸ್ಕೊಂಡಂಗೆ ಅಂತ ನನಗೆ ಅನ್ಸುತ್ತೆ. ನಾನು ಹೇಳ್ದಂಗೆ ತೀರಾ ತುಂಬಾ ಜನದ ಮಧ್ಯೆ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಬಂದೆ, ತುಂಬಾ ಏನಾದ್ರೂ ದೊಡ್ಡ ಇವೆಂಟಿಗೆ ಹೋಗಿ ಬಂದಿದ್ದೆ ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಹೋಗಿ ಬಂದೆ ಜೇನು ಕರ್ಕೊಂಡು ಅಂದ ದಿನ ಡೆಫಿನೆಟ್ಲಿ ನಾನು ತೆಗಿತೀನಿ. ಅಂಡ್ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದ ಒಂದು ಪವರ್ಫುಲ್ ಶಕ್ತಿ ನಾನ್ ನಂಬಿರೋದು ಅಂದ್ರೆ ಓಂಕಾರ ಅನ್ನೋದು. ಅದ್ರ ಮುಂದೆ ಇಡೀ ಒಂದು ಸೃಷ್ಟಿಯಲ್ಲಿ ಯಾವುದು ಇಲ್ಲ ಅನ್ನೋದು ನನ್ನ ನಂಬಿಕೆ. ಓಂ ಅಂತ ನಾವು ಕುತ್ಕೊಂಡು ಒಂದು 10 ನಿಮಿಷ ದಿನಕ್ಕೆ ಅಂದುಬಿಟ್ರೆ ಐ ಥಿಂಕ್ ನಮ್ಮಲ್ಲಿರೋ ಎಲ್ಲಾ ಸಮಸ್ಯೆಗಳು, ಎಲ್ಲಾ ನೆಗೆಟಿವ್ ಎನರ್ಜಿಗಳು ಸುಟ್ಟು ಭಸ್ಮ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅಂಡ್ ಜೇನು ಕೂಡ ಈಗ ಓಂ ಅನ್ನೋದನ್ನ ಕಲ್ತಿದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರನೂ ಓಂ ಅಂತ ಹೇಳಿಸ್ತೀನಿ ದಿನಕ್ಕೂ. ಯಾವಾಗ ಸುಮ್ಮನೆ ಓಮನ ಮಗಳೇ ಅಂತ ಹೇಳಿಸ್ತಾನೆ ಇರ್ತೀನಿ. ಅಂಡ್ ನಾನು ಕೂಡ ತುಂಬಾನೇ ಓಂ ಚಾಂಟಿಂಗ್ ಮಾಡ್ತೀನಿ. ಸೊ ಅಲ್ಲಿಗೆ ಎಲ್ಲ ಖುಷಿಯಾಗಿದೆ, ಆರಾಮಾಗಿದೆ, ಏನೇ ಕಷ್ಟ ಬರೋದಿಲ್ಲ, ಬಂದ್ರೂ ಎದುರಿಸುವಂತ ಶಕ್ತಿ ನನ್ನ ಹತ್ರ ಇದೆ, ನನ್ನ ಮಗಳಿಗಿದೆ ಅನ್ನುವಂಥದ್ದು ನನ್ನ ನಂಬಿಕೆ. ಅಂಡ್ ಇನ್ನು ಯಾವ್ದ್ರ ಬಗ್ಗೆ ಹೇಳಿ, ಅಂಡ್ ಅಫ್ಕೋರ್ಸ್ ತುಂಬಾ ಸಲಿ ಅಂತ ಅಂದ್ರೆ ಎವ್ರಿ ಮದರ್ ಜರ್ನಿ ತುಂಬಾ ಅನ್ಸುತ್ತೆ. ಈಗ ನನಗೂ ಕೂಡ ತುಂಬಾ ಕಾಮೆಂಟ್ಸ್ ಬರುತ್ತೆ. ಅಂದ್ರೆ ನಿಮಗೆ ತುಂಬಾ ಸಪೋರ್ಟಿಂಗ್ ಅವರಿದ್ದಾರೆ, ಸಪೋರ್ಟಿಂಗ್ ಅಮ್ಮ ಇದ್ದಾರೆ, ಸಪೋರ್ಟಿಂಗ್ ಗಂಡ ಇದ್ದಾರೆ, ಸಪೋರ್ಟಿಂಗ್
ಹಂಗ ಅನ್ಸುತ್ತೆ ನಿಮ್ಗೆ, ಅಂದ್ರೆ ಅನ್ಸುತ್ತೆ ಅಂದ್ರೆ ಸಪೋರ್ಟ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ರು ಅವ್ರವ್ರದೇ ಅಂದ್ರೆ ಅವ್ರವ್ರದೇ ಝೋನ್ ಅಲ್ಲಿ ಇರ್ತಾರೆ. ಮಗು ವಿಷಯಕ್ಕೆ ಬಂತು ಅಂದ್ರೆ ಐ ಥಿಂಕ್ 100% ಒಬ್ರು ಲೈಫ್ ಬದಲಾಗುತ್ತೆ, 100% ಒಬ್ರು ಯಾರೋ ಕೊಡ್ತಾ ಇದ್ದಾರೆ ಅಂದ್ರೆ ಮಗುಗೆ ಅದು ಅಮ್ಮ ಮಾತ್ರ ಆಗಿರೋದಕ್ಕೆ ಸಾಧ್ಯ. ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯಾರಿಂದನೂ, ಇನ್ಕ್ಲೂಡಿಂಗ್ ಮೈ ಹಸ್ಬೆಂಡ್, ಇನ್ಕ್ಲೂಡಿಂಗ್ ಮೈ ಮದರ್, ಯಾರಿಂದನೂ ನಾನು ಅವ್ರು ಬಂದ್ಬಿಟ್ಟು ನನ್ಗೇನೋ ಅವ್ರು ಎತ್ಕೊಳ್ಳಿ ಅಥವಾ ಅವ್ರು ಬಂದ್ಬಿಟ್ಟು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ತುಂಬಾ ಅಂದ್ರೆ ಅದ್ ನನ್ ಮಾಡೋದೇ ಇಲ್ಲ ತೀರಾ. ಯಾಕಂದ್ರೆ ತುಂಬಾ ರೇರ್ ಆಗಿ ಮಾಡಿದಾಗ್ಲೂ ನಾವು ತುಂಬಾ ಸಲ ಎಲ್ರಿಗೂ ಡಿಸಪಾಯಿಂಟ್ ಆಗುತ್ತೆ ನಮ್ಗೆ, ತಾಯಂದ್ರಿಗೆ ಅದು ಹಂಗೇನೆ. ಸೊ ಹಂಗಾಗಿ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಲ್ಲ. ನಾನೇನ್ ಮಾಡ್ಬೋದು ಅದನ್ನ ಹೆಂಗ್ ಸರಿ ಮಾಡ್ಕೋಬಹುದು, ನಾನ್ ಹೆಂಗ್ ಟೇಕ್ ಕೇರ್ ಮಾಡ್ಬೋದು, ನಾನ್ ಹೆಂಗ್ ಚೇಂಜ್ ಆಗ್ಬೋದು ಅಂತ ಮಾತ್ರ ಯೋಚನೆ ಮಾಡ್ತೀನಿ. ಬಿಕಾಸ್ ಬೇರೆಯವ್ರನ್ನ ಡೆಫಿನೆಟ್ಲಿ ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಇದು ನಾನು ತುಂಬಾ ಜನಕ್ಕೆ ಹೇಳಿದೀನಿ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ಬೇರೆಯವ್ರು ಚೇಂಜ್ ಆದ್ರೆ ನಾವು ಚೆನ್ನಾಗ್ ಆಗ್ತೀವಲ್ವಾ ಅಂತ ನಾವ್ ಅನ್ಕೊಂಡ್ರೆ ಅದ್ ಲೈಫ್ ಲಾಂಗ್ ಆಗೋದಿಲ್ಲ, ಸುಮ್ನೆ ನಾವು ಕೊರಗ್ತಾ ಇರ್ಬೇಕಾಗತ್ತೆ. ಸೊ ಹಂಗಾಗಿ ಬೇರೆಯವ್ರ ಬದ್ಲಾಗ್ಲಿ, ಅದ್ ಯಾರೇ ಆಗಿರ್ಲಿ ಬೇರೆಯವ್ರ ಬದ್ಲಾಗ್ಲಿ ಅಂತ ನಾವು ಯೋಚನೆ ಮಾಡೋದನ್ನ ಮರ್ತು ಬಿಡೋಣ. ನಾವೇನೇನ್ ಬದ್ಲಾಗ್ಬೋದು, ನಾವೇನೇನ್ ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಕೊಂಡ್ರೆ ಅದ್ ನಾರ್ಮಲ್ ಆಗಿ ಹೆಂಗೋ ಸೆಟ್ರೇಟ್ ಆಗಿ ಹೋಗುತ್ತೆ ಅನ್ನೋದು ಮಾತ್ರ ನಮ್ ಕೈಲಿರುತ್ತೆ. ಸೊ ಹಂಗಾಗಿ ಮಗು ವಿಷಯದಲ್ಲೂ ಅಷ್ಟೇ ತುಂಬಾ ತಾಯಂದ್ರು ತುಂಬಾ ಟೆನ್ಷನ್ ತಗೊಂತೀವಿ, ತುಂಬಾ ಒಂಥರ ಫ್ರಸ್ಟ್ರೇಟ್ ಆಗ್ತೀವಿ. ಬಿಕಾಸ್ ನಮ್ ವರ್ಲ್ಡ್ ಉಲ್ಟಾ ಪಲ್ಟಾ ಆಗಿರುತ್ತೆ, ನಮ್ಗೇನ್ ಲೈಫಲ್ಲಿ ನಡೀತಿದೆ ಅಂತ ಗೊತ್ತಾಗಿರಲ್ಲ, ಟೈಮ್ ಹೆಂಗ್ ಹೋಗ್ತಿದೆ ಅಂತ ಗೊತ್ತಾಗಿರಲ್ಲ, ಕೆಲ್ಸಗಳು ಮಾಡಕ್ ಆಗ್ತಿರಲ್ಲ. ಆಕ್ಚುಲಿ ಮನೇಲಿರೋರ್ಗೂ ತುಂಬಾ ಹಿಂಸೆ, ಮಗುನ ಮನೇಲಿ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡೋರ್ಗೂ ತುಂಬಾ ಹಿಂಸೆ, ಎಲ್ರಿಗೂ ಒಂಥರ ತುಂಬಾ ಎಷ್ಟು ಖುಷಿ, ಎಷ್ಟು ಎಂಜಾಯ್ ಮಾಡ್ತಾ ಇರ್ತೀವೋ ಮಗು ಜೊತೆಗೆ, ಅದ್ರ ಡಾರ್ಕ್ ಸೈಡು ಇರುತ್ತೆ. ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ಸೊ ಆ ಡಾರ್ಕ್ ಸೈಡನ್ನು ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ವಿ ಹ್ಯಾವ್ ಟು ಚೇಂಜ್. ನಾವು ಕೆಲವೊಂದು ರಿಯಲೈಸ್ ಮಾಡ್ಕೋಬೇಕಾಗುತ್ತೆ, ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ, ಕೆಲವೊಂದು ಆಕ್ಸೆಪ್ಟೆನ್ಸ್ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಹಿಂಗೇನೆ, ನಾವೇನು ಮಾಡೋಕ್ಕಾಗಲ್ಲ. ಇದು ನನ್ನ ತಪ್ಪಲ್ಲ, ಇದು ಐ ನೀಡ್ ನಾಟ್ ಟು ಬಿ ಸಾರಿ, ಐ ನೀಡ್ ನಾಟ್ ಟು ಬಿ ಗಿಲ್ಟಿ ಅನ್ನೋಂಥ ಕೆಲವೊಂದನ್ನ ನಮಗೆ ನಾವೇ ಮನವರಿಕೆ ಮಾಡಿಕೊಂಡು ನಮಗೆ ನಾವೇ ಅಪ್ರಿಷಿಯೇಟ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ವಿ ಆರ್ ಗಿವಿಂಗ್ ಸೋ ಮಚ್ ಅಲ್ವಾ. ಸೊ ನಮಗೆ ನಾವೇ ಅಪ್ರಿಷಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಏನೇ ಇದ್ರು ತುಂಬಾ ಜನದ ಅನುಭವ ನನಗೂ ಸೇರಿಸಿ. ಪಾಪು ಒಂಚೂರಿಗೆ ನಕ್ತು, ಪಾಪು ಮುಖ ನೋಡಿದ ತಕ್ಷಣ ಎಷ್ಟೇ ಸುಸ್ತಾಗಿರ್ಲಿ, ಎಷ್ಟೇ ಇರಿಟೇಷನ್ ಆಗಿರ್ಲಿ, ಎಷ್ಟೇ ಟಯರ್ಡ್ ಆಗಿ ಏನೇ ಇದ್ರು ಅದೊಂಥರ ಮರ್ತ್ಬಿಟ್ಟು ವಾವ್ ಅಂತ ಅನ್ಸ್ಬಿಡುತ್ತೆ. ಸೊ ಆ್ಯಂಡ್ ಅಫ್ಕೋರ್ಸ್ ಒಂದು ಬೆಳೆಯೋ ಟೈಮಲ್ಲಿ ಅಷ್ಟೇ ಸ್ವಲ್ಪ ಎಲ್ರಿಗೂ ಅಂತ ಅನ್ಸುತ್ತೆ. ಒಂದು ಸ್ವಲ್ಪ ಬೆಳೆದ್ಮೇಲೆ ಅವ್ರು ನಮ್ಮನ್ನು ಅವಾಗ ಅಯ್ಯೋ ನನ್ನ ಮಗು ನನ್ನ ಕೇಳೋದೇ ಇಲ್ವಲ್ಲ ಅಂತ ಅನ್ಸುತ್ತೆ. ಅವ್ರ ಪಾಡಿಗೆ ಅವ್ರು ಆಟಾಡ್ಕೊಂಡು ಹೋಗ್ತಿರ್ತೀವಿ ಅಲ್ವಾ. ಅಂದ್ರೆ ನಾವೇ ಇಲ್ಲಿ ಇವಾಗ ಅಮ್ಮ ಅಪ್ಪ ಬೇಕೇ ಬೇಕು ಅನ್ನೋ ಥರದ್ದು ಎಲ್ಲೂ ಇಲ್ಲ. ಒಂದು ಫೋನ್ ಮಾಡಿ ಅಮ್ಮ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ರ ಅಂದ್ಬಿಟ್ರೆ ಮುಗ್ದೋಗ್ತಿರುತ್ತೆ. 24 ತಾಸು ಅವರೊಟ್ಟಿಗೆ ಇರುವಂಥ ಭಾಗ್ಯನೇ ಇರಲ್ಲ. ಸೊ ಎಸ್ ಅಷ್ಟೇ, ಇದಿಷ್ಟು ನಾನು ಜೇನುಗೆ ಮಾಡ್ತಿರುವಂತ ಕೆಲವೊಂದು ವಿಷಯಗಳು. ಹೋಪ್ ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಸಹಾಯ ಆಗಿರುತ್ತೆ ಅಂತ ಭಾವಿಸ್ತೀನಿ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಆಗಿರಿ, ನೆಮ್ಮದಿಯಾಗಿರಿ. ನಾವೇನ್ ಚೇಂಜ್ ಮಾಡ್ಕೋಬಹುದು, ನಾವೇನು ಬದಲಾಗಬಹುದು, ನಮ್ ಕಡೆಯಿಂದ ಏನೇ ಎಷ್ಟಾಗುತ್ತೋ ಅಷ್ಟು 100% ಕೊಡೋಣ. ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಅಲ್ವಾ. ಸೊ ಯಾವಾಗ್ಲೂ ನಗ್ತಾ ಇರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೊಳ್ಳೆ ಮಾತಾಡಿ, ಒಳ್ಳೊಳ್ಳೆ ಆಲೋಚನೆನ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ರಾಶಿ 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 ಪ್ರೀತಿ. ಆದಷ್ಟು ಬೇಗ ಸಿಗ್ತೀನಿ. ಬಾಯ್.